ಪೀಟರ್ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಹೇಗನ್ಸ್ತಾ ಇದೆ ಈ ಒಂದು ಮೂಮೆಂಟಲ್ಲಿ? ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದರೆ ತುಂಬ ದಿನದ್ದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಕ್ಚುಲಿ ಪೀಟರ್ ಅನ್ನೋದು ಆ, ಒಂದು ಕೇರ್ಫುಲ್ಲಾಗಿ ಮಾಡಿರುವಂಥ ಒಂದು ಕ್ರಾಫ್ಟ್. ಸೊ ಇದಕ್ಕೆ ಇವತ್ತು ಸಿಗ್ತಾ ಇರೋವಂಥ ಒಂದು ರೆಸ್ಪಾನ್ಸ್ಗಾಗಲಿ, ಇವತ್ತು ಸಿಗ್ತಾ ಇರೋವಂಥ ಒಂದು ಅಪ್ಲಾಸ್ಗಾಗಲಿ, ಇವತ್ತು ಸಿಗ್ತಾ ಇರೋವಂಥ ಒಂದು ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ, ಪ್ರತಿಯೊಂದು ಆ್ಯಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬ್ಯಾಕ್ ಡ್ರಾಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸೌಂಡ್ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಇದು ಈ ಒಂದು ಸಿನಿಮಾದ ಸ್ಪೆಷಾಲಿಟಿ ಅಂದರೆ ನಾನು ನೋಡಿರೋ ಪ್ರಕಾರ ಇಲ್ಲಿ ಎಲ್ಲ ಕ್ಯಾರೆಕ್ಟರ್ಗೂ ಕೂಡ ಅಷ್ಟೇ ವ್ಯಾಲ್ಯೂನ ಕೊಟ್ಟಿದ್ದೀರಾ, ಅಷ್ಟೇ ವೆಯ್ಟೇಜನ್ನು ಕೊಟ್ಟಿದ್ದೀರಾ. ಏನಕ್ಕೆ ಈ ಥಾಟ್ಸ್ ಬಂತು? ನಾರ್ಮಲ್ ಆಗಿ ನಾವು ನೋಡಿದಾಗ ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ನು ಅಥವಾ ಇನ್ನೊಂದು ಯಾವುದಾದ್ರು ಕ್ಯಾರೆಕ್ಟರ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇಲ್ಲಿ ಕಂಪ್ಲೀಟ್ ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ. ಅದು ಆ್ಯಕ್ಚುಲಿ ನನ್ನ ರೈಟಿಂಗ್ ಪ್ರೊಸೆಸ್ಸೇ ಆಗಿರುತ್ತೆ. ಯಾಕೆಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ನ ನಾನು ಇನ್ವಾಲ್ವ್ ಮಾಡಬೇಕು ಅಂತಂದರೆ ಕೂಡ ಆ ಕ್ಯಾರೆಕ್ಟರ್ಗೊಂದು ಇಂಪಾರ್ಟೆನ್ಸ್ ಇರಬೇಕಾಗುತ್ತೆ, ಆ ಕ್ಯಾರೆಕ್ಟರ್ಗೊಂದು ಯುನಿಕ್ನೆಸ್ ಇರಬೇಕಾಗುತ್ತೆ. ಯಾಕೆಂದರೆ ಯುನಿಕ್ನೆಸ್ ಇದ್ದಾಗಲೇ ಜನಕ್ಕೆ ಕನೆಕ್ಟ್ ಆಗೋದು. ಸೊ ನಮ್ಮ ಪೀಟರ್ ಸಿನಿಮಾದಲ್ಲಿ ಅದು ಒಂದು ಪ್ಲಸ್ ಪಾಯಿಂಟ್. ಮತ್ತು ಯಾವುದೇ ಪಾತ್ರ ಆದ್ರೂ ಕೂಡ ಅದು ಸುಮ್ಮನೆ ಹೀಗೆ ಬಂದು ಹೀಗೆ ಹೋದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅನ್ನೋದು ನನ್ನ ಒಂದು ಇದು. ಆಮೇಲೆ ಪ್ರತಿ ಪಾತ್ರ ಜನಗಳಿಗೆ, ನೋಡುಗರಿಗೆ ಕನೆಕ್ಟ್ ಆದಾಗ ಅದರದ್ದು ವ್ಯಾಲ್ಯೂ ಬೇರೆ. ಇದು ಈ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಾಗಿರ್ಬೋದು ಏನೆಲ್ಲ ಅಡೆತಡೆಗಳು ಬಂದಿತ್ತು ಈ ಶೂಟಿಂಗ್ ಸಂದರ್ಭದಲ್ಲಿ? ಇಲ್ಲ, ಅಡೆತಡೆಗಳು ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಅದು ನಾವು ಕಥೆಯಲ್ಲಿ ಪ್ಲ್ಯಾನ್ ಮಾಡಿದ್ದೆ ಮಳೆಯಲ್ಲಿ ಶೂಟ್ ಮಾಡಬೇಕು ಅಂತ. ಇಡೀ ಸಿನಿಮಾ ಮಳೆ ಮತ್ತು ಮಳೆಯ ವಾತಾವರಣದಲ್ಲಿ ಶೂಟ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಸೊ ಆ ಥರ ಇರಬೇಕಾದ್ರೆ ಇಡೀ ಕ್ರೂಗೆ ಅದೊಂದು ಚಾಲೆಂಜ್ ಆಗಿತ್ತು. ಯಾಕೆಂದರೆ ಮಳೆಯಲ್ಲಿ ಒಂದು ಇಡೀ ಸಿನಿಮಾನ ಶೂಟ್ ಮಾಡೋದು ಅಥವಾ ಮಳೆಯ ವಾತಾವರಣದಲ್ಲಿ ಆ ಒಂದು ಲಶ್ ಗ್ರೀನ್ ಬ್ಯಾಕ್ ಡ್ರಾಪಲ್ಲಿ ಸಿನಿಮಾನ ಶೂಟ್ ಮಾಡೋದು ಅಂದರೆ ತುಂಬಾ ದೊಡ್ಡ ಚಾಲೆಂಜು. ಯಾಕೆಂದರೆ ಒಂದು ಕಡೆ ಗಾಡಿ ಹೋಗಲ್ಲ, ಒಂದು ಕಡೆ ಜನನೇ ಹೋಗಲ್ಲ. ಸೊ ಆ ಥರ ಇರಬೇಕಾದ್ರೆ ಅದೊಂಥರ ಬ್ಲೆಸ್ಸಿಂಗು ಕೂಡ. ಯಾಕಂದರೆ ಇವತ್ತು ಸ್ಕ್ರೀನ್ ನೋಡ್ಬೇಕಾದ್ರೆ ಇವತ್ತು ತುಂಬ ಜನ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಈ ಸಿನಿಮಾಗೆ ಯಾವುದೇ ರೀತಿಯಾದಂಥ ಒಂದು ಅಡೆತಡೆ ಅನ್ನೋದು ಬರಲಿಲ್ಲ. ಬಟ್ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಈ ಸಿನಿಮಾ ಮೇಲೆ. ಇನ್ನು ಈಗ ಪೀಟರ್ ಒಳ್ಳೆ ಯಶಸ್ಸನ್ನು ಕಾಣ್ತಾ ಇದೆ. ಪೀಟರ್ 2 ಆ ಥರ ಏನಾದರೂ ಸೀಕ್ವೆಲ್ ಅಂತ ಮಾಡೋ ಪ್ಲ್ಯಾನ್ಸ್ ಇದೆಯಾ? ಮುಂದಿನ ನಡೆ ಏನಿದೆ ಸರ್? ಆ್ಯಕ್ಚುಲಿ ಸಿನಿಮಾದಲ್ಲೇ ನಾವು ಸ್ವಲ್ಪ ಲಾಸ್ಟಲ್ಲಿ ಒಂದು ವಿಷಯನ ಹೇಳಿದ್ದೀವಿ. ಸೊ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸಿನಿಮಾ ಇದೇ ಥರ ಇವತ್ತು ತಗೊಂಡಿರೋವಂಥ ಒಂದು ಹೈಪ್ಗೆ ಹೀಗೆ ಮುಂದೆ ಹೋಗಿ ಅದು ಒಂದು ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ತಂದು ಕೊಟ್ಟರೆ ಖಂಡಿತವಾಗ್ಲೂ ಪಾರ್ಟ್ 2 ಬಂದೇ ಬರುತ್ತೆ. ಇನ್ನು ಇದು ನಿಮ್ಮ ಸೆಕೆಂಡ್ ಡೈರೆಕ್ಷನ್ ಸಿನಿಮಾ, ಹೇಗಿದೆ ಎಕ್ಸ್ಪೀರಿಯನ್ಸ್? ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರಿಂದ? ಇಲ್ಲ, ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾವು ಫ್ರಮ್ ದ ಡೇ ಒನ್ ಅಂದರೆ ಟೈಟಲ್ ಅನೌನ್ಸ್ಮೆಂಟಿಂದ ಹಿಡಿದು ಇಲ್ಲಿವರೆಗೂ ಇದು ಪಕ್ಕಾ ಪ್ಲ್ಯಾನ್ಡ್. ಅಂದರೆ ಒಂದು ಟೈಟಲ್ ಕೂಡ ಒಂದು ಆಡಿಯನ್ಸ್ನ ಅಟೆನ್ಷನ್ನ ಗ್ರ್ಯಾಬ್ ಮಾಡಬೇಕು ಅನ್ನೋದು ನಮ್ಮದು ಬೇಸಿಕ್ ಪ್ಲ್ಯಾನ್ ಆಗಿತ್ತು. ಯಾಕೆಂದರೆ ಸಿನಿಮಾ ಮಾಡ್ತೀವಿ ಅಂತಂದಾಗ ಆ ಸಿನಿಮಾದ ಮೊದಲ ದಿನದ ಪ್ರಚಾರದಿಂದ ಹಿಡಿದು ರಿಲೀಸ್ ಆಗಿ ಕೂಡ ಒಂದಷ್ಟು 10 ದಿನದ ಪ್ರಚಾರದವರೆಗೂ ತುಂಬ ಇಂಪಾರ್ಟೆನ್ಸ್ ಇದೆ. ಸೊ ಹಾಗಾಗಿ ಇವತ್ತು ಬರ್ತಿರೋವಂಥ ಒಂದು ಅಪ್ರಿಷಿಯೇಷನ್ಸ್ಗಳಾಗಲಿ, ಇವತ್ತು ಜನ ಮಾತಾಡ್ತಿರುವಂಥ ರೀತಿ ಆಗಲಿ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಅದೇ ಇದು ನೀಡೆಡ್. ಆ್ಯಕ್ಚುಲಿ ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿರ್ಮಾಪಕರಿಗೆ, ನಿರ್ದೇಶಕನಿಗೆ ಮತ್ತು ನಟರಿಗೆ ಮತ್ತು ಇದರ ಹಿಂದೆ ಕೆಲಸ ಮಾಡಿರುವಂಥ ಇಡೀ ತಂಡಕ್ಕೆ ಮತ್ತು ನನ್ನ ನಿರ್ದೇಶಕರ ತಂಡಕ್ಕೆ, ಸೊ ಎಲ್ಲರಿಗೂ ಈ ಥರದೊಂದು ಮಚ್ ನೀಡೆಡ್ ಅಪ್ರಿಷಿಯೇಷನ್ ಬೇಕು. ಇನ್ನು ನೋಡಿದವರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಸಿನಿಮಾನ ನೋಡದೇ ಇರೋರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇನ್ನೂ ಕೂಡ ಸಿನಿಮಾ ನೋಡದೇ ಇರೋರಿಗೆ ನಾನು ಪ್ರತಿ ಸರಿ ನಾನು ಹೇಳ್ತಾ ಇದ್ದಿದ್ದು ಒಂದೇ ವಿಷಯ. ಏನು ಅಂದರೆ ಪೀಟರ್ ಸಿನಿಮಾ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಈ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ನೀವು ಎಂಜಾಯ್ ಮಾಡಬೇಕು ಅಂದರೆ ನೀವು ಥಿಯೇಟ್ರಿಗೆ ಬರಲೇಬೇಕು. ಯಾಕೆಂದರೆ ಇದು ಡಿಸೈನ್ ಆಗಿರೋದು ಹಾಗೆ. ಇದು ನೀವು ಕೂತಾಗ ನಿಮಗೆ ಒಂದು ಭಾಗಮಂಡಲ ಅಥವಾ ಮಡಿಕೇರಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅಲ್ಲೇ ಇದ್ದು ಆ ಮಳೆಯಲ್ಲೇ ನೆನೆಯುವಂಥ ಒಂದು ಅನುಭವ ನಿಮಗೆ ಸಿಗುತ್ತೆ. ಮತ್ತು ಆ ಊರಿನ ನೈಜವಾದಂಥ ಪಾತ್ರಗಳ ಜೊತೆ ನೀವು ಒಡನಾಟದಲ್ಲಿ ಇದ್ದೀರಿ ಅಂತ ಅನಿಸುತ್ತೆ. ಒಂದು ಪಾತ್ರ ಹತ್ತಾಗ ನಿಮ್ಗೆ ಅಳು ಬರುತ್ತೆ, ಒಂದು ಪಾತ್ರ ನಕ್ಕಾಗ ನಿಮಗೆ ನಗು ಬರುತ್ತೆ. ಮತ್ತು ಆ ಊರಿನೊಳಗೆ ನಡೆಯುವಂಥ ಅಷ್ಟೂ ಘಟನೆಗಳು ನಿಮ್ಮನ್ನು ಕಾಡುತ್ತೆ.
ಇದು ಮಾತ್ರ ನಿಜ.